4 ಗ್ರ್ಯಾಂಡ್ ಸ್ಲಾಮ್ಗಳಲ್ಲಿ ಒಂದಾದ ವರ್ಷದ ಕೊನೆಯ ಯುಎಸ್ ಓಪನ್ ಟೆನ್ನಿಸ್ನಲ್ಲಿ ಆರಿಯಾನಾ ಸೆಬಲೆಂಕಾ ಮತ್ತು ಚೆನ್ನಿಕ್ ಸಿನ್ನರ್ ಅವರು ಕ್ರಮವಾಗಿ ಮಹಿಳಾ ಮತ್ತು ಪುರುಷ ಸಿಂಗಲ್ಸ್ ಪ್ರಶಸ್ತಿ ವಿಜೇತರಾದರು. ಕಳೆದ ವರ್ಷ ಆಸ್ಟ್ರೇಲಿಯನ್ ಓಪನ್ ಗೆದ್ದು ಮೊದಲ ಗ್ರ್ಯಾಂಡ್ ಸ್ಲಾಮ್ ಸಾಧನೆ ಮಾಡಿದವರು ಚೆನ್ನಿಕ್ ಸಿನ್ನರ್. ಈಗ 2024ರ ಯುಎಸ್ ಓಪನ್ ಗ್ರ್ಯಾಂಡ್ ಸ್ಲಾಮ್ ಸಿಂಗಲ್ಸ್ ಗೆಲ್ಲುವ ಮೂಲಕ ಇದನ್ನು ಗೆದ್ದ ಮೊದಲ ಇಟಲಿ ಟೆನ್ನಿಸ್ ಪಟು ಎನಿಸಿದವರು ಅವರು. 2 ದಶಕಗಳ ಬಳಿಕ ದೇಶೀಯರೇ ಗೆಲ್ಲುವ ಕನಸು ಫಲಿಸಲಿಲ್ಲ. ಯುಎಸ್ನ ಟೇಲರ್ ಫ್ರಿಟ್ಸ್ ನೇರ ಸೆಟ್ಗಳಲ್ಲಿ ಸೋತು ರನ್ನರ್ ಅಪ್ ಆದರು. ಮಹಿಳಾ ಸಿಂಗಲ್ಸ್ನಲ್ಲಿ 2ನೇ ಶ್ರೇಯಾಂಕದ ಆರಿಯಾನಾ ಸೆಂಬಲೆಂಕಾ ಗೆಲುವು ಕಂಡ್ರು. ಅಮೆರಿಕದವರೇ ಆದ ಜೆಸಿಕಾ ಪೆಗುಲಾ ರನ್ನರ್ ಅಪ್ ಆದರು. ಯುಎಸ್ ನೆಲದವರು ನಿರಾಸೆ ಕಂಡ್ರು. ಮಿಕ್ಸೆಡ್ ಡಬಲ್ಸ್ನಲ್ಲಿ ಸಾರಾ ಎರಾನಿ ಮತ್ತು ಆಂಡ್ರಿಯಾ ವಾವಾಸೋರಿ ಚಾಂಪಿಯನ್ ಆದರು. ಮ್ಯಾಕ್ಸ್ ಪರ್ಸೆಲ್ ಮತ್ತು ಜೋರ್ಡನ್ ಥಾಮ್ಸನ್ ಜೋಡಿಯು ಪುರುಷರ ಡಬಲ್ಸ್ ಪ್ರಶಸ್ತಿ ಗೆದ್ರು. ಹಾಗೆಯೇ ಮಹಿಳಾ ಡಬಲ್ಸ್ನಲ್ಲಿ ಲುಡ್ಮಿಲಾ ಕಿಚೆನೋಕ್ ಹಾಗೂ ಜೆಲೆನಾ ಓಸ್ತಾಪೆಂಕೋ ಪ್ರಶಸ್ತಿ ಭಾಜನರಾದರು.